Hello students, our next concept is power amplifier. See, power amplifier is a broad concept where we have many things to study in detail, but here we get only surface idea or surface knowledge regarding power amplifiers. See, the power amplifier works on the basic principle of converting the DC power drawn from the power supply into AC voltage signal delivered to the load. ಅಂದರೆ ಡಿ ಸಿ ಪವರ್ ಸಪ್ಲೈ ಏನಿರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಎನರ್ಜಿನ ಡಿ ಸಿ ಪವರ್ ಸಪ್ಲೈಯಲ್ಲಿ ಇರುವಂಥ ಎನರ್ಜಿನ ಎ ಸಿ ವೋಲ್ಟೇಜ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಸರ್ಕ್ಯೂಟ್ನೇ ನಾವು ಪವರ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ DC power supply energy is used or is converted to AC voltage signal. The main job of power amplifier is to amplify the power of the input signal and deliver the amplified power to the load, which requires high switching currents. ಅಂದರೆ ಇಲ್ಲಿ ಸ್ವಿಚಿಂಗ್ ಕರೆಂಟ್, ಹೈ ಸ್ವಿಚಿಂಗ್ ಕರೆಂಟ್ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಅಂತ. ಓಕೆ, ಸೊ ವೋಲ್ಟೇಜ್ ಮೊದಲೇ ಜಾಸ್ತಿ ಆಗಿರುತ್ತೆ, ಯಾಕಂದರೆ before this power amplifier we will see voltage amplifiers. Therefore ಆಲ್ರೆಡಿ ವೋಲ್ಟೇಜ್ ಆಂಪ್ಲಿಫೈ ಆಗಿರುವಂಥ ಸಿಗ್ನಲ್ನ ನಾವು ಈ ಪವರ್ ಆಂಪ್ಲಿಫೈರ್ಸಿಗೆ ಕೊಡ್ತೀವಿ. ಅಲ್ಲೇನಾಗುತ್ತೆ ಅಂದರೆ ಕರೆಂಟ್ ಜಾಸ್ತಿ ಆಗುತ್ತೆ. ಅಂದರೆ ಅಲ್ಲಿ ವೋಲ್ಟೇಜ್ನ ಜಾಸ್ತಿ ಮಾಡಿದ್ವಿ, ಇಲ್ಲೇನಾಗುತ್ತೆ ಅಬ್ವಿಯಸ್ಲಿ ಕರೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಓವರಾಲ್ ಆ ಸಿಗ್ನಲ್ನ ಪವರ್ ಜಾಸ್ತಿ ಆಗುತ್ತೆ. P is equal to V into I. ಸೊ ಸರ್ಫೇಸ್ ನಾಲೆಡ್ಜ್ ಅಂತ ಹೇಳಿದ್ದೀನಿ, ಹಾಗಾಗಿ P is equal to V into I ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. The efficiency of the amplifier is given by power delivered to the load by DC power taken from the supply. ಈಗ ಆಲ್ರೆಡಿ ಹೇಳಿದ್ದೀವಿ ಏನಿದು ಪವರ್ ಆಂಪ್ಲಿಫೈರ್ ಕೆಲಸ ಅಂದರೆ, ಒಂದು ಡಿ ಸಿ ಸೋರ್ಸಿನ ಪವರ್ ಯೂಸ್ ಮಾಡಿಕೊಂಡು ಅದನ್ನು ಎ ಸಿ ಪವರ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಸರ್ಕ್ಯೂಟ್. ಸೊ ಹಾಗಾಗಿ ಇಲ್ಲಿ ಎಷ್ಟು ಎಫಿಷಿಯೆಂಟಾಗಿ ಆ ಒಂದು ಕೆಲಸ ಆಗಿದೆ. ಸೊ ಅಂದರೆ ಎಷ್ಟು ಡಿ ಸಿ ಪವರ್ ನಾವು ಸಪ್ಲೈ ಮಾಡಿದ್ದೀವಿ ಅದಕ್ಕೆ ಕರಸ್ಪಾಂಡಿಂಗ್ ಆಗಿ ಎಷ್ಟು ಲೋಡ್ಗೆ ಎ ಸಿ ಪವರ್ ಸಪ್ಲೈ ಆಗಿದೆ ಅನ್ನೋದು ಎಫಿಷಿಯನ್ಸಿ, ಆ ಒಂದು ಪವರ್ ಆಂಪ್ಲಿಫೈಯರ್ನ ಎಫಿಷಿಯನ್ಸಿ. ದ ಪರ್ಫೆಕ್ಟ್ ಆಂಪ್ಲಿಫೈಯರ್ ಈಸ್ ಸೆಡ್ ಟು ಬಿ 100% ಎಫಿಷಿಯೆಂಟ್, ಬಟ್ ಇಟ್ ಈಸ್ ಇನ್ ಐಡಿಯಲ್ ಕೇಸ್. ಅಂದರೆ ರಿಯಾಲಿಟಿಯಲ್ಲಿ ನಮಗೆ 100% ಪವರ್ ಆಂಪ್ಲಿಫೈಡ್ ಸಿಗ್ನಲ್ ಸಿಗಲ್ಲ. ಅಂದರೆ ಎಷ್ಟು ಡಿ ಸಿ ಪವರ್ ಯೂಸ್ ಮಾಡಿದ್ದೀವೋ, ಸಪ್ಲೈಯಿಂದ ಏನು ತೊಗೊಂಡಿದ್ದೀನೋ ಅದಷ್ಟು ಕೂಡ ಎ ಸಿ ಆಗಿ ಕನ್ವರ್ಟ್ ಆಗಿ ಬರೋದಿಲ್ಲ. ಒಂದಿಷ್ಟು ಲಾಸಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಆಗಿರ್ಬೋದು, ಆರ್ ಫಾರ್ ದ ಆಂಪ್ಲಿಫಿಕೇಶನ್ ವರ್ಕಿಂಗ್ ಇಟ್ ಸೆಲ್ಫ್ ಇಟ್ ಕನ್ಸ್ಯೂಮ್ಸ್ ಸರ್ಟನ್ ಅಮೌಂಟ್ ಆಫ್ ಪವರ್. ದೇರ್ಫೋರ್ ಸಪ್ಲೈ ಪವರ್ ಅಷ್ಟು ಕೂಡ ನಮಗೆ ಲೋಡ್ ಹತ್ರ ಎ ಸಿ ಆಗಿ ಸಿಗೋದಿಲ್ಲ. ಸೊ ಹಾಗಾಗಿ 100% ಎಫಿಷಿಯೆಂಟ್ ಪವರ್ ಸಪ್ಲೈ ಇರೋದಿಲ್ಲ. ಅದರಲ್ಲೇ ನಾವೇನು ಮಾಡ್ತೀವಿ, ಸರ್ಕ್ಯೂಟ್ ಡಿಸೈನಿಂಗ್ ಇವನ್ನೆಲ್ಲ ಚೇಂಜ್ ಮಾಡಿಕೊಂಡು ಆದಷ್ಟು ಎಫಿಷಿಯೆಂಟ್ ಆಗಿರ್ತಕ್ಕಂಥ ಪವರ್ ಆಂಪ್ಲಿಫೈರ್ನ ಡಿಸೈನ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ನಾವು ಒಂದು ಥಿಯರಾಟಿಕಲ್ ಬೇಸಿಸ್ ಮೇಲೆ ಹೇಳ್ಕೊಂಡು ಹೋಗ್ತೀವಿ. ಇಲ್ಲಿ ಬರೋ ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೋಬೇಕು ಮತ್ತು ಈಗ ಸದ್ಯಕ್ಕೆ ನಂಬಬೇಕಾಗುತ್ತೆ. ಓಕೆ ನೋಡಿ, ಈಗ ಹಾಗಾದರೆ ವೋಲ್ಟೇಜ್ ಆಂಪ್ಲಿಫೈರ್ಗೂ ಪವರ್ ಆಂಪ್ಲಿಫೈರ್ಗೂ ಏನು ಡಿಫ್ರೆನ್ಸು? ಏನಪ್ಪ, ಪ್ರೈಮರಿ ಫಂಕ್ಷನ್ ಆಫ್ ದ ವೋಲ್ಟೇಜ್ ಆಂಪ್ಲಿಫೈರ್ ಈಸ್ ಟು ರೈಸ್ ದ ವೋಲ್ಟೇಜ್ ಲೆವೆಲ್ ಆಫ್ ದ ಸಿಗ್ನಲ್. ಅಂದರೆ ವೋಲ್ಟೇಜ್ ಜಾಸ್ತಿ ಮಾಡೋದು. ಸೊ ಲಿಟ್ಲ್ ಪವರ್ ಗೇನ್ ಈಸ್ ಒಪ್ಟೈನ್ಡ್ ಫ್ರಮ್ ದ ವೋಲ್ಟೇಜ್ ಆಂಪ್ಲಿಫೈರ್. ಸೊ ವೋಲ್ಟೇಜ್ ಆಂಪ್ಲಿಫೈರಲ್ಲಿ ಒಂದಿಷ್ಟು ಸ್ಮಾಲ್ ಅಮೌಂಟ್ ಆಫ್ ಪವರ್ ಆಂಪ್ಲಿಫಿಕೇಷನ್ ಆಗುತ್ತೆ. ಅಂದರೆ ಅಲ್ಲಿ ವೋಲ್ಟೇಜ್ ಜಾಸ್ತಿ ಆಗೋದ್ರಿಂದ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪವರ್ ವಿಲ್ ಬಿ ಇನ್ಕ್ರೀಸ್, ದಟ್ ಈಸ್ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಜೊತೆಗೆ ವೋಲ್ಟೇಜ್ ಆಂಪ್ಲಿಫಿಕೇಷನ್ ಎರಡೂ ಇತ್ತು ಅಂದರೆ ಅಲ್ಲಿ ನಮಗೆ ಪವರ್ ಆಂಪ್ಲಿಫಿಕೇಷನ್ನು ಸರ್ಟನ್ ರೇಂಜ್ಗೆ ಆಗುತ್ತೆ. ಬಟ್ ಪ್ರೈಮರಿ ಫಂಕ್ಷನ್ ಏನಪ್ಪ ಅಂದರೆ ವೋಲ್ಟೇಜ್ ಆಂಪ್ಲಿಫೈರ್ದು ವೋಲ್ಟೇಜ್ ಲೆವೆಲ್ನ ಅಥವಾ ಆಂಪ್ಲಿಟ್ಯೂಡ್ನ ಜಾಸ್ತಿ ಮಾಡೋದು. ಎ ಪವರ್ ಆಂಪ್ಲಿಫೈರ್ ಈಸ್ ಮೆಂಟ್ ಟು ಬೂಸ್ಟ್ ದ ಪವರ್ ಲೆವೆಲ್ ಆಫ್ ದ ಇನ್ಪುಟ್ ಸಿಗ್ನಲ್. ಈಗ ಆಲ್ರೆಡಿ ಹೇಳ್ಕೊಂಡಿದ್ದೀವಿ, ದಿಸ್ ಆಂಪ್ಲಿಫೈರ್ ಕ್ಯಾನ್ ಫೀಡ್ ಲಾರ್ಜ್ ಅಮೌಂಟ್ ಆಫ್ ಪವರ್ ಟು ದ ಲೋಡ್. Input for these amplifier must be large and that is provided by initial voltage amplifiers. ಅಂದರೆ ವೋಲ್ಟೇಜ್ ಆಂಪ್ಲಿಫೈರ್ಸಲ್ಲಿ ಇನಿಷಿಯಲಿ ಏನಾಗುತ್ತೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿರುವಂಥ ಸಿಗ್ನಲ್ ಲಾರ್ಜ್ ಸಿಗ್ನಲ್ ಆಗಿ ಬರುತ್ತೆ, ಸ್ಮಾಲ್ ಸಿಗ್ನಲ್ಲು ಲಾರ್ಜ್ ಸಿಗ್ನಲ್ ಆಗಿ ಬರುತ್ತೆ ಅದರಲ್ಲಿ ವೋಲ್ಟೇಜ್ ಆಂಪ್ಲಿಫೈರ್ಸಲ್ಲಿ. ವೋಲ್ಟೇಜ್ ಆಂಪ್ಲಿಫೈರ್ಸ್ನ ಔಟ್ಪುಟ್ನ ನಾವು ಪವರ್ ಆಂಪ್ಲಿಫೈರಿಗೆ ಕೊಡ್ತೀವಿ. ಸೊ ದಟ್ ಈಸ್ ಗೋಯಿಂಗ್ ಟು
enhance or boost the power level of that signal. Okay, so voltage amplifier ಇಂದ ಬಂದಿರತಕ್ಕಂತ ಸಿಗ್ನಲ್ ನ ಪವರ್ ನ ಜಾಸ್ತಿ ಮಾಡುತ್ತೆ. ಆಲ್ವೇಸ್ ವೋಲ್ಟೇಜ್ ಆಂಪ್ಲಿಫೈಯರ್ ಇಸ್ ಫೌಂಡ್ ಬಿಫೋರ್ ದ ಪವರ್ ಆಂಪ್ಲಿಫೈಯರ್. ಓಕೆ, ಸೊ ಯಾವುದೇ ಒಂದು ಮಲ್ಟಿ ಸ್ಟೇಜ್ ಆಂಪ್ಲಿಫೈಯರ್ಸ್ ಅಂತ ನೋಡಿದಾಗ ಇನಿಷಿಯಲಿ ಏನಾಗಿರುತ್ತೆ, there will be voltage amplifiers and then that will be followed by power amplifiers. Okay, this is a difference, but these are the difference between voltage amplifier and power amplifier. Then we classify power amplifiers based on input. Two factors. One is selection of the operating point on DC load line and the type of input signal. Okay, so ಯಾವ ರೀತಿ ನಾವು ಇನ್ಪುಟ್ ಔಟ್ಪುಟ್ ಸಿಗ್ನಲ್ನ ಸಿಗುತ್ತೆ ನಮಗೆ ಅನ್ನೋದ್ರ ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಬಿ, ಕ್ಲಾಸ್ ಸಿ ಅಂತಂದೇಳಿ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಓಕೆ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಬಿ ಆ್ಯಂಡ್ ಕ್ಲಾಸ್ ಸಿ. ಓಕೆ, ಹಾಗಾದರೆ ಕ್ಲಾಸ್ ಎ ಈಗ ನೋಡಿ, ಮೇನ್ಲಿ ಇಲ್ಲಿ ನೀವು 2 ಪಾಯಿಂಟ್ ನೆನ್ಪಿಟ್ಕೋಬೇಕು ಕ್ಲಾಸಿಫಿಕೇಷನಲ್ಲಿ. ಒಂದು ಆಪ್ರೇಟಿಂಗ್ ಪಾಯಿಂಟು ಆ ಪರ್ಟಿಕ್ಯುಲರ್ ಪವರ್ ಆ್ಯಂಪ್ಲಿಫೈರಲ್ಲಿ ಎಲ್ಲಿ ಸೆಟ್ ಆಗಿರುತ್ತೆ, ಮತ್ತು ಎಷ್ಟು ಅಮೌಂಟ್ ಅಥವಾ ಎಷ್ಟು ಪಾರ್ಟ್ ಆಫ್ ದ ಇನ್ಪುಟ್ ಸಿಗ್ನಲ್ಲಿಗೆ ಆ ಒಂದು ಆ್ಯಂಪ್ಲಿಫೈರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು, ಇಷ್ಟೇ. ಸೊ ಕ್ಲಾಸ್ ಎ ಅಲ್ಲಿ ಆಂಪ್ಲಿಫೈರ್ ಆಪರೇಟ್ಸ್ ಇನ್ ಕ್ಲಾಸ್ ಎ ಮೋಡ್ ವೆನ್ ದ ಕ್ಯೂ ಪಾಯಿಂಟ್ ಅಂದರೆ ಕ್ವಿಸೆಂಟ್ ಪಾಯಿಂಟ್ ಈಸ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಡಿ ಸಿ ಲೋಡ್ ಲೈನ್. ಸೊ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಡಿ ಸಿ ಲೋಡ್ ಲೈನಲ್ಲಿ ಆಪರೇಟಿಂಗ್ ಪಾಯಿಂಟ್ ಸೆಟ್ ಆಗಿರುತ್ತೆ ಯಾವುದರಲ್ಲಿ, ಕ್ಲಾಸ್ ಎನಲ್ಲಿ. ಅದೇ ಥರ ದ ಕರೆಂಟ್ ಇನ್ ದ ಔಟ್ಪುಟ್ ಸರ್ಕ್ಯೂಟ್ ಫ್ಲೋಸ್ ಫಾರ್ ಫುಲ್ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್. ಕಂಪ್ಲೀಟ್ ಸೈಕಲಿಗೆ ಏನಾಗುತ್ತಪ್ಪ ಅಂದರೆ ಕರೆಂಟ್ ಅಂದರೆ ಐ ಸಿ ಫ್ಲೋ ಆಗುತ್ತೆ. ಓಕೆ, ಸೊ ಇದು ಆಲ್ರೆಡಿ ನೋಡಿದ್ದೀವಲ್ವಾ. ಸೊ ಒಂದು ನಾರ್ಮಲ್ ಆ್ಯಂಪ್ಲಿಫೈಯರ್ ಸ್ಟಡಿ ಮಾಡ್ಬೇಕಾದ್ರೂ ಆಪ್ರೇಟಿಂಗ್ ಪಾಯಿಂಟು ಸೆಂಟ್ರಲ್ಲಿ ಸೆಟ್ ಆಗಿರುತ್ತೆ. ಸೊ ಆ ರೀತಿ ಸೆಟ್ ಆಗಿರೋದ್ರಿಂದ ಕಂಪ್ಲೀಟ್ ಸೈಕಲ್ಲಿಗೆ ನಮಗೆ ಫೇತ್ಫುಲ್ ಸಿಗ್ನಲ್ ಬರುತ್ತೆ, ಫೇತ್ಫುಲ್ ಕರೆಂಟ್ ಸೈಕಲ್ ಬರುತ್ತೆ. ಅದೇ ಥರ ಇಲ್ಲೂ ಕೂಡ ಕ್ಲಾಸ್ ಎ ಅಂದರೆ ನಥಿಂಗ್ ಬಟ್ ಸೆಲೆಕ್ಷನ್ ಆಫ್ ದ ಆಪ್ರೇಟಿಂಗ್ ಪಾಯಿಂಟ್ ಅಟ್ ದ ಸೆಂಟರ್ ಆ್ಯಂಡ್ ಕರೆಂಟ್ ಫ್ಲೋಸ್ ಅಟ್ ದ ಔಟ್ಪುಟ್ ಸರ್ಕ್ಯೂಟ್ ಫಾರ್ ಫುಲ್ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್. ಕ್ಲಾಸ್ ಬಿನಲ್ಲಿ ಏನಾಗುತ್ತೆ, ಕ್ಯೂ ಪಾಯಿಂಟ್ ಈಸ್ ಲೊಕೇಟೆಡ್ ಅಟ್ ದ ಕಟ್ ಆಫ್ ರೀಜನ್. ಓಕೆ, ಸೊ ಕಟ್ ಆಫ್ ರೀಜನ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ. ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ಆಪ್ರೇಟಿಂಗ್ ಪಾಯಿಂಟ್ ಇರುತ್ತೆ, ಅಂದರೆ ಐ ಸಿ 0 ಇರುತ್ತೆ ಅಂತ ಅರ್ಥ. ಸರಿನಾ, ಐ ಸಿ 0 ಇರುತ್ತೆ ಅಥವಾ ಐ ಬಿ 0 ಇರುತ್ತೆ. ಸೊ ಈ ರೀತಿ ಸೆಟ್ ಆಗಿರುತ್ತೆ. ಓಕೆ, ಸೊ ದ ಔಟ್ಪುಟ್ ಕರೆಂಟ್ ವಿಲ್ ಫ್ಲೋ ಫಾರ್ ಓನ್ಲಿ ಆಫ್ ಆಫ್ ದ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್. ಅಲ್ಲಿಗೆ ಏನರ್ಥ, ಇಫ್ ಕಟ್ ಆಫ್ ಹತ್ರ ಸೆಟ್ ಆಯಿತು ಅಂತ ಅಂದರೆ ಸೊ ಔಟ್ಪುಟ್ ಕರೆಂಟ್ ಓನ್ಲಿ ಫಾರ್ ಒನ್ ಆಫ್ ದ ಆಫ್ ಸೈಕಲ್ ಅಷ್ಟೇ, ಅದು ಕೂಡ ಏನು ಪಾಸಿಟಿವ್ ಆಫ್ ಸೈಕಲಿಗೆ ಮಾತ್ರ ಕರೆಂಟಲ್ಲಿ ಫ್ಲೋ ಆಗುತ್ತೆ. ಸರಿನಾ, ಇನ್ನು ಈ ನೆಗೆಟಿವ್ ಆಫ್ ಸೈಕಲಿಗೆ ಏನಾಗುತ್ತೆ ಅಂದರೆ ಆಪ್ರೇಟಿಂಗ್ ಪಾಯಿಂಟು ಕಟ್ ಆಫಿಗೆ ಬಂದುಬಿಡುತ್ತಲ್ಲ. ಸೊ ಹಾಗಾಗಿ ಅದು ಇನ್ನು ನೆಗೆಟಿವ್ ಸೈಡ್ ಅಂದರೆ ಇನ್ನೂ ಕಡಿಮೆ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಏನಾಗುತ್ತೆ, ಕರೆಂಟ್ ಫ್ಲೋ ಆಗೋಲ್ಲ. ಅಂದರೆ ಓನ್ಲಿ ಫಾರ್ 180 ಡಿಗ್ರಿ ಅಥವಾ ಆಫ್ ಸೈಕಲ್ ಮಾತ್ರ ನಮಗೆ ಕರೆಂಟ್ ಸಿಗುತ್ತೆ. ಯಾವುದರಲ್ಲಿ, ಕ್ಲಾಸ್ ಬಿನಲ್ಲಿ. ಅಂದರೆ ಆಪ್ರೇಟಿಂಗ್ ಪಾಯಿಂಟು ಕಟ್ ಆಫ್ ಲೈನ್ ಮೇಲೆ ಅಥವಾ ಕಟ್ ಆಫ್ ರೀಜನಲ್ಲಿ ಸೆಟ್ ಆಗಿರುತ್ತೆ. ಅದೇ ಥರ ಕರೆಂಟ್ ಏನಾಗಿರುತ್ತೆ, ಇಟ್ ಫ್ಲೋಸ್ ಓನ್ಲಿ ಫಾರ್ ಆಫ್ ಆಫ್ ದ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್. ಸೊ ದಿಸ್ ಇಸ್ ಕರೆಂಟ್ ವೇವ್ ಫಾರ್ಮ್. ಸಿ, ಫಾರ್ ಒನ್ ಇನ್ಪುಟ್ ಸೈಕಲ್ ವಿ ಗೆಟ್ ಓನ್ಲಿ ಆಫ್ ಆಫ್ ದ ಆಫ್ ಸೈಕಲ್ ಇನ್ ದ ಕರೆಂಟ್. ಓಕೆ, ಇದು ಕರೆಂಟ್, ಇದು ವೋಲ್ಟೇಜ್. ದೆನ್ ಕ್ಲಾಸ್ ಎ ಬಿ, ಇದೊಂಥರ ಹೆಂಗಪ್ಪ ಅಂದರೆ ಎ ಮತ್ತು ಬಿ ಎರಡರ ಮಧ್ಯದ ಒಂದು ಕಂಡೀಷನಲ್ಲಿ ಹೇಳ್ಕೋಬೋದು. ಅಂದರೆ ಕ್ಯೂ ಪಾಯಿಂಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದ ಸೆಂಟರ್ ಆಫ್ ದ ಲೋಡ್ ಲೈನ್. ಅಂದರೆ ಡಿ ಸಿ ಲೋಡ್ ಲೈನ್ ನೆನ್ಪು ಮಾಡ್ಕೊಳ್ಳಿ, ಆಪ್ರೇಟಿಂಗ್ ಪಾಯಿಂಟ್ ಮಿಡಲಲ್ಲೂ ಇಲ್ಲ, ಕಟ್ ಆಫ್ ಮೇಲೂ ಇಲ್ಲ, ಅವೆರಡರ ಮಧ್ಯದಲ್ಲೈತೆ. ಅಂದರೆ ಇಟ್ ಈಸ್ ಟುವರ್ಡ್ಸ್ ಕಟ್ ಆಫ್ ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಆನ್ ಕಟ್ ಆಫ್, ಮಧ್ಯದಲ್ಲಿ ಇರುತ್ತೆ. ಓಕೆ, ಸೊ ಈ ರೀತಿ ಸೆಟ್ ಆದರೆ ಸೊ ದಟ್ ಸರ್ಕ್ಯೂಟ್ ಬಿಹೇವ್ಸ್ ಆ್ಯಸ್ ಕ್ಲಾಸ್ ಎ ಬಿ ಆ್ಯಂಪ್ಲಿಫೈಯರ್. ದ ಔಟ್ಪುಟ್ ಕರೆಂಟ್ ಫ್ಲೋಸ್ ಫಾರ್ ಮೋರ್ ದ್ಯಾನ್ ಆಫ್ ಸೈಕಲ್. ಆಫ್ ಕೋರ್ಸ್ ಈಗ ಕಟ್ ಆಫಲ್ಲಿದ್ದರೆ ಆಫ್ ಸೈಕಲ್, ಬಟ್ ಕಟ್ ಆಫಿಗಿಂತ ಸ್ವಲ್ಪ ಮೇಲಿದೆ ಅಂದಮೇಲೆ ಆಫ್ ಸೈಕಲ್ಗಿಂತ ಜಾಸ್ತಿ ಬಟ್ ಲೆಸ್ ದ್ಯಾನ್ ಫುಲ್ ಸೈಕಲ್. ಸೊ ಆಫ್ ಸೈಕಲ್ಗಿನ್ನ ಜಾಸ್ತಿ ಬಟ್ ಲೆಸ್ ದ್ಯಾನ್ ಫುಲ್ ಸೈಕಲ್. ಫುಲ್ ಸೈಕಲ್ ಫ್ಲೋ ಆಗಲ್ಲ, ಇಟ್ ಈಸ್ ಲೆಸ್ ದ್ಯಾನ್ ಫುಲ್ ಸೈಕಲ್. ಓಕೆ, ಸೊ ಇನ್ ದ ಔಟ್ಪುಟ್ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಮ್ಮಿ.
ಸೈಕಲ್ ನಮಗೆ ಕರೆಂಟ್ ಸಿಗುತ್ತೆ. ಅದೇ ಥರ ಕ್ಲಾಸ್ ಸಿನಲ್ಲಿ ಏನಾಗುತ್ತೆ, ಆಪ್ರೇಟಿಂಗ್ ಪಾಯಿಂಟ್ ಈಸ್ ಸೆಲೆಕ್ಟೆಡ್ ಬಿಹಾಂಡ್ ಕಟ್ ಆಫ್ ರೀಜನ್ ಆರ್ ಬಿಲೋ ಎಕ್ಸ್ ಆಕ್ಸಿಸ್, ದ ಔಟ್ಪುಟ್ ಕರೆಂಟ್ ಫ್ಲೋಸ್ ಫಾರ್ ಲೆಸ್ ದ್ಯಾನ್ ಹಾಫ್ ಆಫ್ ದ ಇನ್ಪುಟ್ ಸಿಗ್ನಲ್. ಇಲ್ಲೇನು ಸದ್ಯಕ್ಕೆ ನೆನ್ಪಿಟ್ಕೋಬೇಕಂದ್ರೆ ಎಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಕೋಬೇಕು, ಬಿಲೋ ಎಕ್ಸ್ ಆಕ್ಸಿಸ್. ಓಕೆ, ಸೊ ಬಿಲೋ ಎಕ್ಸ್ ಆಕ್ಸಿಸಲ್ಲಿ ಏನಾಗಿರುತ್ತೆ, ಆಪ್ರೇಟಿಂಗ್ ಪಾಯಿಂಟ್ ಸೆಟ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಲೆಸ್ ದ್ಯಾನ್ ಹಾಫ್ ಆಫ್ ದ ಇನ್ಪುಟ್ ಸಿಗ್ನಲ್ಗೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅಂದರೆ ವೆರಿ ಸ್ಮಾಲ್ ಡ್ಯೂರೇಷನಿಗೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಷ್ಟನ್ನು ಕ್ಲಾಸ್ ಸಿನಲ್ಲಿ ನೆನ್ಪಿಟ್ಕೊಂಡ್ರೆ ಈಗ ಸದ್ಯಕ್ಕೆ ಸಾಕು. ಓಕೆ, ನೆಕ್ಸ್ಟ್ ವಿಲ್ ಸಿ ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈರ್. Okay, we will see this one in our next video.